ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನನ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಿಮ್ಮ ಕಮೆಂಟ್ಸ್ಗಳನ್ನೆಲ್ಲನೂ ನಾನು ಓದ್ತಾ ಇರ್ತೀನಿ. ಕಮೆಂಟ್ಸ್ಗಳಿಗೆ ಕೆಲವೊಂದಕ್ಕೆ ನನಗೆ ರಿಪ್ಲೈ ಮಾಡೋಕ್ಕಾಗಿರಲ್ಲ, ಅದಕ್ಕೋಸ್ಕರ ಈ ವಿಡಿಯೋ ಮುಖಾಂತರ ನಿಮಗೆ ರಿಪ್ಲೈನ ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ ನನ್ನ ಬಂದಿರೋ ಕಮೆಂಟ್ಸಲ್ಲಿ 60 to 70% ಏನಪ್ಪ ಅಂತಂದರೆ ನನ್ನ ಐ ಡಿ ಬ್ಲಾಕ್ ಆಗಿದೆ. ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ನನ್ನ ಐ ಡಿ ಬ್ಲಾಕ್ ಆಗಿದೆ, ಏನು ಮಾಡಲಿ ಅಂತೇಳ್ಬಿಟ್ಟು ತುಂಬ ಕಮೆಂಟ್ಸ್ಗಳು ಬರ್ತಾಯಿತ್ತು. ಅದ್ರ ಬಗ್ಗೆನೇ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ನ ಮಾಡ್ಕೊಳ್ಳಿ. ಇವಾಗ ಏನಪ್ಪ ಅಂದರೆ ಫಸ್ಟ್ ಹೇಳ್ಬಿಡ್ತೀನಿ, ಐ ಡಿ ಬ್ಲಾಕ್ ಆಗೋದು ಏನಕ್ಕೆ ಅಂದರೆ ನಮ್ಮ ತಪ್ಪಿಂದ ಆಗಿರ್ಬೋದು, ಇಲ್ಲಾಂದರೆ ಕೆಲವೊಂದು ಸತಿ ಕಸ್ಟಮರ್ ತಪ್ಪಿಂದ ಕೂಡ ಆಗಿರುತ್ತೆ. ಅದಕ್ಕೆ ನಾನು ನಿಮಗೆ ತಿಳಿಸೋದೇನು ಅಂದರೆ ಆದಷ್ಟು ಸೇಫ್ಟಿಯಾಗಿರಿ. ಅಂದರೆ ಏನಾದ್ರು ಪ್ರಾಬ್ಲಮ್ ಆದ ತಕ್ಷಣವೇ ನಾವು ಕಸ್ಟಮರ್ಗೆ ಕಾಲ್ ಮಾಡಿ ಏನು ಪ್ರಾಬ್ಲಮ್ ಆಯಿತು ಅಥವಾ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಹಿಂಗಾಗಿದೆ ನನ್ನ ಕಡೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ. ಅಂದರೆ ಇನ್ನೊಂದು ತುಂಬ ಪ್ರಾಬ್ಲಮ್ ಆಗ್ತಾ ಇರೋದು ಏನು ಅಂದರೆ ಹೈಯರ್ ಕ್ಯಾನ್ಸಲೇಷನ್. ಅಂದರೆ ಜಾಸ್ತಿ ಕ್ಯಾನ್ಸಲ್ ಮಾಡೋದ್ರಿಂದ ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ದಿನಕ್ಕೆ ಒಂದು ಕ್ಯಾನ್ಸಲ್ ಮಾಡೋಕ್ಕಿರುತ್ತೆ. ಎಮರ್ಜೆನ್ಸಿ ಇದ್ದರೆ 2 ಕ್ಯಾನ್ಸಲ್ ಮಾಡ್ಬೋದು. ಅಥವಾ 2ಕ್ಕಿಂತ ಹೆಚ್ಚು ಏನಾದರೂ ನಾವು ಕ್ಯಾನ್ಸಲ್ ಮಾಡಿದ್ರೆ ನಮ್ಮ ಐ ಡಿ ಟರ್ಮಿನೇಟ್ ಆಗೋ ಚಾನ್ಸ್ಗಳು ತುಂಬ ಇರುತ್ತೆ. ಓಕೆ, ಅದಕ್ಕೋಸ್ಕರ ಹೇಳ್ತೀನಿ. ಏನು ಅಂದರೆ ಟರ್ಮಿನೇಟಲ್ಲಿ 2 ಥರ ಟರ್ಮಿನೇಟ್ ಬರುತ್ತೆ. ಒಂದೇನಪ್ಪ ಅಂದರೆ ಪರ್ಮನೆಂಟಾಗಿ ಐ ಡಿ ಬ್ಲಾಕ್ ಆಗೋದು, ಅಂದರೆ ಪರ್ಮನೆಂಟ್ ಟರ್ಮಿನೇಟು. ಇನ್ನೊಂದು ತಾತ್ಕಾಲಿಕವಾಗಿ ಅಂತ ಬರುತ್ತೆ, ಟೆಂಪರವರಿ ಐ ಡಿ ಬ್ಲಾಕ್ ಅಂತ ಬರುತ್ತೆ. ಓಕೆ, ಇದರಲ್ಲಿ 2 ಇದೆ. ಓಕೆ, ಟೆಂಪರರಿ ಐ ಡಿ ಬ್ಲಾಕ್ ಆದರೆ ಏನಾಗುತ್ತೆ ಅಂದರೆ ನಾವು ಏನೋ ಪ್ರಾಬ್ಲಮ್ ಆಗಿರ್ತೀವಿ, ಹೋಗಿ ಸ್ವಿಗ್ಗಿ ಆಗಿದ್ದರೆ ಡೈರೆಕ್ಟ್ ಆಫೀಸ್ಗೆ ಹೋಗಬೇಕು. ಅದ್ರ ಜೊತೆಗೆ ಟಿಕೆಟ್ನೇ ರೈಸ್ ಮಾಡಬೇಕು. ನಮಗೇನೇ ಆದ ತಕ್ಷಣವೇ ನಾವು ಏನು ಮಾಡಬೇಕು ಅಂದರೆ ಫಸ್ಟು ಟಿಕೆಟ್ನೇ ರೈಸ್ ಮಾಡಬೇಕಾಗತ್ತೆ. ಟಿಕೆಟ್ನ ರೈಸ್ ಮಾಡಬೇಕು. ಸಮ್ಟೈಮ್ಸ್ ಟಿಕೆಟ್ಗೆ ಅವರು ರೆಸ್ಪಾನ್ಸ್ ಮಾಡಲ್ಲ, ಯಾಕಂದರೆ ಅಂಥ ಕಂಪ್ನಿಗಳಿದ್ದಾವೆ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ತಪ್ಪಿದ್ರು ಕಸ್ಟಮರ್ ತಪ್ಪಿದ್ರು ಕೂಡ ನಮ್ಮ ಮೇಲೆ ತಪ್ಪಾಗೋ ಚಾನ್ಸಸ್ಗಳು ತುಂಬ ಇರುತ್ತೆ. ಅದಕ್ಕೋಸ್ಕರ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಟಿಕೆಟ್ ರೈಸ್ ಮಾಡಿ. ಟಿಕೆಟ್ ರೈಸ್ ಮಾಡಿದ್ಮೇಲೆ ಅವ್ರ ಕಡೆಯಿಂದ ಆಲ್ಮೋಸ್ಟ್ ಬರುತ್ತೆ. ಬರಲಿಲ್ಲ ಅಂದರೆ ಸ್ವಿಗ್ಗಿ ಆಗಿದ್ದರೆ ಆಫೀಸ್ಗೆ ಹೋಗಿ ಡೈರೆಕ್ಟಾಗಿ, ಅಥವಾ ಝೊಮ್ಯಾಟೊ ಆಗಿದ್ದರೆ ನಿಮ್ಮ TLನ ಸಂಪರ್ಕಿಸಿ. ನಿಮ್ಮ TL ತುಂಬ ನನಗೆ ಕಮೆಂಟ್ಸ್ ಬಂದಿರೋದು ಏನಪ್ಪ ಅಂದರೆ ಝೊಮ್ಯಾಟೊ ಐ ಡಿ ಬ್ಲಾಕ್ ಆಗಿದೆ, ಝೊಮ್ಯಾಟೊ ಐ ಡಿ ಪರ್ಮನೆಂಟ್ ಬ್ಲಾಕ್ ಆಗಿದೆ, ಝೊಮ್ಯಾಟೊ ಐ ಡಿ ನನಗೆ ಓಪನ್ ಮಾಡೋಕ್ಕಾಗ್ತಾಯಿಲ್ಲ ಅಂತೇಳ್ಬಿಟ್ಟು ತುಂಬ ಕಮೆಂಟ್ಗಳು ಬಂದಿದೆ. ಸ್ವಿಗ್ಗಿಗಿಂತ ಝೊಮ್ಯಾಟೊ ಜಾಸ್ತಿ ಬಂದಿದೆ. ಝೊಮ್ಯಾಟೊ ಅವರು ಏನು ಮಾಡ್ತಾರೆ ಅಂದರೆ ಒಂದು ಸಲ ಐ ಡಿ ಬ್ಲಾಕ್ ಆಯಿತು ಅಂದರೆ ಅವರು ಓಪನ್ ಮಾಡೋದೇನೇ ಇಲ್ಲ. ನೀವು ಏನಾರ ಮಾಡ್ಕೊಳ್ಳಿ, ನೀವು ಉಲ್ಟಾ ನಿಂತ್ಕೊಂಡ್ರೂ ಅವರು ಐ ಡಿನ ಬ್ಲಾಕ್ನ ಓಪನ್ ಮಾಡ್ಕೊಳ್ಳಲ್ಲ. ನಮ್ಮ ತಪ್ಪು ಇತ್ತು ಅಂದರೆ, ಈಗ ಕೆಲವೊಂದು ಆರ್ಡರ್ನ ಕ್ಯಾನ್ಸಲ್ ಮಾಡಿಸೋದಾಗಿರ್ಬೋದು, ನಾವಾಗೆ ಫ್ರಾಡ್ ಮಾಡೋದಾಗಿರ್ಬೋದು, ಇಲ್ಲ ಅಂದರೆ ಬೇರೆಯವ್ರ ಐ ಡಿನ ಇನ್ನೊಬ್ಬರು ಯೂಸ್ ಮಾಡೋ ಫ್ರಾಡ್ ಮಾಡೋದು, ಇಲ್ಲ ಅಂದರೆ ಹೈಯರ್ ಕ್ಯಾನ್ಸಲೇಷನು ಜಾಸ್ತಿ ಕ್ಯಾನ್ಸಲ್ ಮಾಡೋದಾಗಿರ್ಬೋದು. ಇಂಥವಾದರೆ ಜಾಸ್ತಿ ನಮಗೆ ಟರ್ಮಿನೇಟ್ ಮಾಡ್ತಾರೆ ನಮ್ಮ ಐ ಡಿಗಳನ್ನ. ಒಂದು ಸತಿ ಝೊಮ್ಯಾಟೊದಲ್ಲಿ ಐ ಡಿನ ಟರ್ಮಿನೇಟ್ ಮಾಡಿದ್ರೆ ಅದು ಸಾಧ್ಯನೇ ಇಲ್ಲ. ಓಕೆ, ಅಕಸ್ಮಾತ್ ನಮ್ದು ಏನಾದ್ರು ತಪ್ಪಿಲ್ಲ ಆದರೂ ಕೂಡ ಐ ಡಿನ ಟರ್ಮಿನೇಟ್ ಮಾಡಿದ್ದಾರೆ ಅಂದರೆ ನಿಮ್ಮ TLನ ಸಂಪರ್ಕಿಸಿ. ಏರಿಯಾಗೊಬ್ಬರು TLಗಳಿರ್ತಾರೆ ಝೊಮ್ಯಾಟೊದಲ್ಲಿ, ಸ್ವಿಗ್ಗಿದಲ್ಲಿ ಮ್ಯಾನೇಜರ್ ಅಂತ ಇರ್ತಾರೆ. ಓಕೆ, ನಿಮ್ಮ TLನ ಸಂಪರ್ಕಿಸಿ. ನಿಮ್ಮ TL ಸಂಪರ್ಕ ಹೇಗೆ ಮಾಡೋದು, ನನ್ನ ಐ ಡಿ ಟರ್ಮಿನೇಟ್ ಆಗಿದೆ ಹೇಗೆ ಮಾಡೋದು ಅಂತ ಗೊತ್ತಾಗಲಿಲ್ಲ ಅಂದರೆ ನೀವು ಯಾವ ಏರಿಯಾದಲ್ಲಿ ಇದ್ದೀರಾ ಆ ಏರಿಯಾದಲ್ಲಿ ಯಾರಾದರೂ ಬೇರೆಯವರು ಝೊಮ್ಯಾಟೊ ಮಾಡ್ತಾ ಇರ್ತಾರಲ್ಲ ಅವ್ರನ್ನೂ ಕೇಳಿ. TL ಯಾರು, TL ಅಡ್ರೆಸ್ ಏನು, TL ನಂಬರ್ ಏನು ಅಂತ ಕೇಳಿದ್ರೆ ಅವ್ರು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. TL ನಂಬರ್ ಆಗಿರ್ಬೋದು, TLದು ಡಾಕ್ಯುಮೆಂಟ್ ಏನೇನಿದೆ ಅವ್ರ ಮೊಬೈಲ್ ನಂಬರ್ ಆಗಿರ್ಬೋದು ಅದನ್ನು ಕೊಡ್ತಾರೆ. ಓಕೆ, ಇದಕ್ಕೆ ಝೊಮ್ಯಾಟೊದಲ್ಲಿ ತುಂಬ ಜನ ಕೇಳ್ತಾ ಇದ್ದಾರೆ ಝೊಮ್ಯಾಟೊ ಆಫೀಸಲ್ಲಿದೆ, ನಾನು ಹೋಗ್ಬಿಟ್ಟು ಸಾಲ್ವ್ ಮಾಡ್ಕೋತೀನಿ ಅಂತ. ಝೊಮ್ಯಾಟೊದಲ್ಲಿ ಆಫೀಸೇ ಇಲ್ಲ ನಾನು ಹೇಳಬೇಕು ಅಂದರೆ ಝೊಮ್ಯಾಟೊದಲ್ಲಿ ಬೆಂಗಳೂರು ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಇದ್ದರೆ 1-2 ಇರ್ಬೋದು. ಓಕೆ, ಹೆಡ್ ಆಫೀಸ್ಗಳು ಇರ್ತವೆ, ಅಲ್ಲಂತೂ ನಮ್ಗೆ ಒಳಗೆ ಬಿಡಲ್ಲ. ಏನಾದ್ರು ಪ್ರಾಬ್ಲಮ್ ಆದರೆ ನಾವು ಟಿಕೆಟ್ ರೈಸ್ ಮಾಡಬೇಕು, ಇಲ್ಲ TLನ ಸಂಪರ್ಕ ಮಾಡಬೇಕು. ಎಲ್ಲನೂ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ. ಅದನ್ನು ಬಿಟ್ಟರೆ ಏನೂ ಮಾಡೋಕ್ಕಾಗಲ್ಲ. ಇನ್ನೊಂದು ಅಂದರೆ ನಿಮಗೆ ಇದರಲ್ಲಿ ಯಾವುದು ಸ್ವಿಗ್ಗಿದಲ್ಲಿ ಒಂದು ಸ್ವಲ್ಪ ಏನಾದರೂ ನಮ್ಮ ಐ ಡಿ ಏನಾದ್ರು ಬ್ಲಾಕ್ ಆದರೆ 2 ದಿನ 3 ದಿನ 1 ವಾರ ಆದಮೇಲೆ ಕೆಲವೊಂದಕ್ಕೆ ನಮ್ಮ ತಪ್ಪಿಲ್ಲ ಅಂತ ಗೊತ್ತಾದರೆ, ಅಕಸ್ಮಾತ್ ನಮ್ಮದೇ ಏನೋ ಒಂದು ಸಲ ತಪ್ಪಾಗಿದ್ದರೆ, ಫಸ್ಟ್ ಟೈಮ್ ತಪ್ಪಾಗಿದ್ದರೆ ಐ ಡಿನ ಓಪನ್ ಮಾಡಿಬಿಟ್ಟು ಕೊಡ್ತಾರೆ. ಬಟ್ ಝೊಮ್ಯಾಟೊದಲ್ಲಿ ಐ ಡಿನ ಓಪನ್ನೇ ಮಾಡಲ್ಲ. ತುಂಬ 60 to 70% ನನಗೆ ಕಾಲ್ ಬರ್ತಾಯಿತ್ತು, ನನ್ನ ಝೊಮ್ಯಾಟೊ ಐ ಡಿ ಹಿಂಗಾಗಿದೆ, ಝೊಮ್ಯಾಟೊ ಐ ಡಿ ಆಗ್ತಾಯಿಲ್ಲ, ಟರ್ಮಿನೇಟ್ ಆಗಿದೆ, ನಾನು ಇದನ್ನೇ ನಂಬ್ಕೊಂಡಿದ್ದೀನಿ ಅಂತ. ನೀವು ಏನು ಮಾಡಬೇಕು ಅಂದರೆ ಇನ್ಯಾರಾದರೂ ಮುಂದೆ ತಪ್ಪುಗಳನ್ನ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡಿ, ಅಥವಾ ನಿಮ್ಮ ಕಡೆಯಿಂದ ತಪ್ಪಾಗದೇ ಇರೋ ರೀತಿ ನೋಡ್ಕೊಳ್ಳಿ. ಯಾಕಂದರೆ ಫ್ರಾಡ್ ಆಗಿರ್ಬೋದು, ಅಥವಾ ಅಂದರೆ ಕ್ಯಾನ್ಸಲೇಷನ್ ಜಾಸ್ತಿ ಮಾಡೋದಾಗಿರ್ಬೋದು, ಇರ್ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಇರೋ ಥರ ಮಾಡೋದಾಗಿರ್ಬೋದು ಅಂತೇಳ್ಬಿಟ್ಟು ಮಾಡಿದ್ರೆ 100% ಒಂದಲ್ಲ ಒಂದಿನ ಐ ಡಿ ಬ್ಲಾಕ್ ಆಗುತ್ತೆ. ಐ ಡಿ ಬ್ಲಾಕ್ ಆದರೆ ಓಪನ್ನೇ ಆಗಲ್ಲ. ಓಕೆ, ಆಮೇಲೆ ನೀವು ಇನ್ನೊಂದು ಐ ಡಿನೇ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಐ ಡಿ ಮಾಡ್ಕೊಂಡ್ರು ಅದು ಕೂಡ ಫ್ರಾಡ್ ಆಗುತ್ತೆ. ಯಾರು ಐ ಡಿ ಇರುತ್ತೆ ಅವರೇ ವರ್ಕ್ ಮಾಡಿದ್ರೇ ಜೆನ್ಯೂನಾಗಿ ವರ್ಕ್ ಮಾಡ್ದಂಗೆ. ಸ್ವಿಗ್ಗಿ ಅಥವಾ ಝೊಮ್ಯಾಟೊದಲ್ಲಿ ಬೇರೆ ಅಪ್ಲಿಕೇಶನ್ಗಳಲ್ಲಿ ಇವಾಗ ಯಾವುದು ಪೋರ್ಟರಲ್ಲಿ ಆಗಿರ್ಬೋದು, ಬೇರೆ ಅಪ್ಲಿಕೇಶನ್ಗಳಲ್ಲಿ
ಬೇರೆಯವ್ರ ಐ ಡಿನ ನೀವು ಯೂಸ್ ಮಾಡಿದ್ರೂ ಆಗುತ್ತೆ. ಬಟ್ ಇದರಲ್ಲಿ ಆ ರೀತಿ ಆಗಲ್ಲ, ನಿಮ್ಮ ಐ ಡಿನ ನೀವೇ ಯೂಸ್ ಮಾಡಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಕೂಡ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಅಂದರೆ ಯಾವುದೇ ರೀತಿ ಫ್ರಾಡ್ ಆಗದೇ ಇರೋ ರೀತಿ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಐ ಡಿ ಕೂಡ ಸೇಫ್ ಆಗಿರುತ್ತೆ. ಅಕಸ್ಮಾತ್ ಏನಾದ್ರು ನಿಮ್ಮ ಐ ಡಿ ಜೊಮ್ಯಾಟೊ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ನಿಮ್ಮ ಐ ಡಿ ಏನಾದರೂ ಟರ್ಮಿನೇಟ್ ಆಗಿದ್ದರೆ ಓಕೆ, ನೀವು ನಿಮ್ಮ ಟಿ ಎಲ್ನ ಸಂಪರ್ಕಿಸಿ. ನಿಮ್ಮ ಟಿ ಎಲ್ ನಂಬರ್ ಬಂದ್ಬಿಟ್ಟು ನಿಮ್ಮ ಝೋನಲ್ಲಿ ಯಾರಾದರೂ ಕೇಳಿದ್ರೆ ಕೊಡ್ತಾರೆ. ಅವ್ರನ್ನ ಸಂಪರ್ಕ ಮಾಡಿ, ಅವ್ರನ್ನ ಕೇಳಿ ಹೀಗಾಗಿದೆ ಏನು ಮಾಡಲಿ ಅಂತೇಳ್ಬಿಟ್ಟು. ಅಕಸ್ಮಾತ್ ಅವ್ರೇನಾದ್ರು ಆಗಲ್ಲಪ್ಪ ಅಂತ ಅಂದರು ಅಂದರೆ ಮುಗಿದ್ದು, ಯಾರಿಂದನೂ ಆಗಲ್ಲ. ಓಕೆ, ಇಷ್ಟು ನೆನಪಲ್ಲಿ ಇಟ್ಕೊಳ್ಳಿ. ಇದು ಜೊಮ್ಯಾಟೊ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಮತ್ತು ಇನ್ನೂ ಕೆಲವೊಂದು ಇದ್ದಾವೆ. ಬಟ್ ಅವೆಲ್ಲ ಆರಾಮಾಗಿ ಓಪನ್ ಮಾಡಿ ಕೊಡ್ತಾರೆ. ಸ್ಟ್ರಿಕ್ಟ್ ಆಗಿರೋದಂದರೆ ಝೊಮ್ಯಾಟೊ, ಸ್ವಿಗ್ಗಿ ಇವ್ರ ಥರ ಯಾರೂ ಕೂಡ ಸ್ಟ್ರಿಕ್ಟ್ ಆಗಿಲ್ಲ. ಅದಕ್ಕೆ ಇಷ್ಟು ವರ್ಷದಿಂದ ಇವು ಇನ್ನೂ ಕೂಡ ಮಾರ್ಕೆಟಲ್ಲಿ ಇರೋದು ಅಂತ ತಿಳಿಸ್ತಾ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸಲ್ಲಿ ತಿಳಿಸಿ. ನಾವು ಅದ್ರ ಬಗ್ಗೆ ತಿಳ್ಕೊತೀವಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಇಲ್ಲಿ ಆರ್ಡ್ರ್ ಮಾಡೋರು ಹಸ್ವಿಗೆ ಮಾತ್ರ ಬೆಲೆ, ಡೆಲಿವರಿ ಕೊಡೋರು ಹಸ್ವಿಗೆ ಬೆಲೆನೇ ಇಲ್ಲ.